ಹಾಯ್ ಎವ್ರಿವನ್, 90 ಡೇಸ್ ಪ್ಲಾನಲ್ಲಿ ಡೇ 35. ಸೊ ಇವತ್ತು ಬೆಳಗ್ಗೆ ಸೂರ್ಯನ ಅಮ್ಮನವರಲ್ಲಿ ನೋಡಿದ್ದಾಯಿತು. ಸೊ ನನ್ನ ಮಕ್ಕಳು ಮಲಗಿದ್ರು, ಅಮ್ಮವರೆಲ್ಲ ಮಲಗಿದ್ರು ಹೇಳಿಬಿಟ್ಟು ಸೊ ನಾನು ರೆಡಿಯಾಗಿ ಸೆಂಟರ್ಗೆ ಹೊರಟೆ. ಸೊ ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಸೊ ಅಂದರೆ ನಾವು ಈ ಫಸ್ಟ್ ಬಂದಾಗ ಇಲ್ಲಿ ಯಾವುದು ಮನೆಗಳೇ ಇರಲಿಲ್ಲ. ಸೊ ಅಂದರೆ ಈ ಗಿಡಗಳು ಇದೆಯಲ್ಲ, ಸೊ ಅಂದರೆ ಚೈಲ್ಡ್ಹುಡ್ ಫ್ರೆಂಡ್ದು ಮನೆ ಅದು. ಇಲ್ಲಿ ಯಾವುದು ಮನೆ ಇಲ್ಲ, ಪೂರ ತೋಟ ಖಾಲಿ ಖಾಲಿ ಇರ್ತಿತ್ತು. ಬಟ್ ಅಂದರೆ ಇವಾಗ ಎಷ್ಟೊಂದು ಮನೆ ಆಗಿಬಿಟ್ಟಿದೆ ಅಲ್ಲ. ಅಲ್ಲಿ ನನ್ನ ಟ್ಯೂಷನ್ ಮಿಸ್ ಮನೆ ಇರ್ತಿತ್ತು. ಸೊ ಆ ಅಂಗಡಿಗೆ ಹೋಗ್ಬೇಕಾದ್ರೆ ಭಯ ಆಗ್ತಿತ್ತು. ಯಾಕೆಂದರೆ ನಮ್ಮ ಟ್ಯೂಷನ್ ಮಿಸ್ ಎಲ್ಲಿ ನೋಡಿಬಿಡ್ತಾರಪ್ಪ ಅಂತ ಭಯ ಪಟ್ಕೊಂಡು ಅಂಗಡಿಗೆ ಹೋಗ್ತಿರ್ಲಿಲ್ಲ. ಸೊ ಅಂದರೆ ಮೊದಲು ರೈಲ್ವೆ ಗೇಟು ಇತ್ತು, ಅಂದರೆ ಹಾಕೋದು ತೆಗೆದಿರ್ತದಲ್ಲ ಆ ಟೈಪ್ ಇತ್ತು. ಇವಾಗ ಗೋಡೆ ಕಟ್ಬಿಟ್ಟು ಅಂಡರ್ಗ್ರೌಂಡ್ ಮಾಡಿಬಿಟ್ಟಿದ್ದಾರೆ. ನಡ್ಕೊಂಡಿರೋರಿಗೆ ತುಂಬ ತೊಂದರೆ. ಸೊ ನೆಕ್ಸ್ಟು ಅಲ್ಲಿಂದ ಒಂದು ರೋಡ್ ಕ್ರಾಸ್ ಮಾಡ್ಕೊಂಡು, ಅಂದರೆ ಮೇಯ್ನ್ ರೋಡ್ ಇದು, ಬ್ಯಾಂಗ್ಳೂರ್ ಟು ಶಿವಮೊಗ್ಗ ಅಂತಾರಲ್ಲ, ಸೊ BH ರೋಡ್ ಅದು. ನೆಕ್ಸ್ಟು ಆಟೋ ಹತ್ಕೊಂಡು ಸೀದಾ ಹೋದೆ. ನಮ್ಮದು ಕಾಲೇಜ್ ಇರೋದು. ಸೊ ಹಳ್ಳಿ ಮರ ಬಂತು ಅಂದರೆ ನನ್ನ ಕಾಲೇಜ್ ಸ್ಟಾಪ್ ಅಲ್ಲಿ ಇಳ್ಕೊಂಡು ನಾನು ಕಾಲೇಜಿಗೆ ಹೋಗ್ತಾ ಇದ್ದಿದ್ದು. ಅದೆಲ್ಲ ಖುಷಿ ಅನ್ನಿಸ್ತಿತ್ತು. ಒಂದೇ ಬೇಜಾರು ಅಂದಿದ್ದು, ಕ್ಯೂ ನಿಲ್ಲಬೇಕಾಗಿತ್ತು ಬ್ಯಾಂಗ್ಳೂರ್ ಸೈಡ್ ಬಸ್ಗೆ. ಎಲ್ಲಿಂದ ಎಲ್ಲಿವರೆಗೂ ಕ್ಯೂ ಇತ್ತು ಅಂದರೆ ನಿಂತು ಸಾಕಾಗೋಯ್ತು. ಯಾವಾಗಪ್ಪ ಮುಂದೆ ಹೋಗ್ತೀವಿ ಅಂದ್ಕೊಂಡು ಅಷ್ಟೊತ್ತಿಗೆ ಹಂಗೂ ಹಿಂಗೂ ಹೆಂಗೋ ಮುಂದೆ ಹತ್ಕೊಂಡು ಬಂದು ಸೀದಾ ನಮ್ಮ ಸೆಂಟರ್ ಹತ್ರ ಹೋಗಿ ಸೊ ಫ್ರೆಶ್ಶಾಗಿ ಒಂದು ಅಫ್ರೆಶ್ನ ಕೊಟ್ಟರು. ಬಿಸಿ ಇದು ಅಫ್ರೆಶ್ನ ಕುಡ್ಕೊಂಡು ನೆಕ್ಸ್ಟು ಅಂದರೆ ಸೆಷನ್ ನಡೀತಾ ಇತ್ತು. ಚಿಲ್ದಾಗ ಒಂದು ಮತ್ತು ಶೇಕ್ನ ಕುಡಿದ್ಬಿಟ್ಟು ಸೊ ಇವತ್ತಿಂದು ಟಾಪಿಕ್ನ ಮುಗಿಸ್ಕೊಂಡು ಸೀದಾ ಊರಿಗೆ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್.